ಈಗ ಉಪೇಂದ್ರ ಅವರು ರಜನಿಕಾಂತ್ ಜೊತೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಣ್ಣ? ಫಸ್ಟ್ ಆಫ್ ಆಲ್ ನಾವು ರಿಯಲ್ ಸ್ಟಾರ್ ಫಾಲೋವರ್ಸ್, ಅವ್ರನ್ನ ಯಾವ ತರ ಫಾಲೋ ಮಾಡ್ತಿದೀವಿ ಅಂದ್ರೆ ಅವ್ರ ಡೈಲಾಗ್ ನ ಇನ್ಸ್ಪಿರೇಷನ್ ಆಗಿ ತಗೊಂಡ್ ಬದುಕ್ತಿರೋರು ನಾವು. ಅವ್ರನ್ನ ಫಾಲೋ ಮಾಡ್ತಿದೀವಿ ಅಂದ್ಮೇಲೆ ಅವರು ರಜನಿಕಾಂತ್ ಜೊತೆ ಮಾಡ್ತಿದೀವಿ ಅಂತ ನಿನ್ನೆ ಅವರೇ ಪೋಸ್ಟ್ ಹಾಕಿದ್ರು. ಅದು 1 hour ಆದ್ಮೇಲೆ ಡಿಲೀಟ್ ಮಾಡಿದ್ರು. ಅವ್ರು ಹೇಳೋ ಡೈಲಾಗ್ನೇ ನಾವು ತಲೆಗೆ ಹಾಕತೀವಿ ಅಂದ್ರೆ, ಅವ್ರನ್ನ ಫಾಲೋ ಮಾಡ್ತಿದೀವಿ ಅಂದ್ರೆ 1 ನಿಮಿಷದಲ್ಲಿ ಡಿಲೀಟ್ ಮಾಡಿದ್ರು ನಾವು ಹಿಡಿತೀವಿ. ಆ ರೇಂಜ್ ಫಾಲೋ ಮಾಡ್ತಿದ್ವಿ. ಉಪ್ಪಿ ಸರ್ ಅಂದ್ರೆ ಅವ್ರು ಏನೇ ಅಪ್ಡೇಟ್ ಆಗ್ತದೆ ನಾವು ಮುಂದೆ ಇರ್ತೀವಿ, ಅವ್ರಿಗೋಸ್ಕರ ಕಾಯ್ತಿರ್ತೀವಿ. ಅವ್ರಿಗೆ ಡಿಲೀಟ್ ಮಾಡ್ಬಿಟ್ರೆ ನಮ್ಗೇನ್ ಗೊತ್ತಾಗಲ್ವಾ? ನಾವು ಆಲ್ರೆಡಿ ನೋಡ್ಬಿಟ್ಟಿದೀವಿ. ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್, ನಮ್ ಸೂಪರ್ ಸ್ಟಾರ್ ಜೊತೆ ಆಗೋರು ಗೊತ್ತಾ? ಅದ್ ನೋಡಕ್ಕೆ ಹಬ್ಬ. ಲೋಕೇಶ್ ಕನಕರಾಜ್ ಅಂತ ಡೈರೆಕ್ಟರ್ ನಮ್ಮ ಉಪೇಂದ್ರನ್ ಹಾಕೊಂಡಿದಾರೆ ಗೊತ್ತಾ? ಅದು ಇದಕ್ಕಿನ್ನ ದೊಡ್ಡ ಖುಷಿ. ಅಲ್ಲೊಂದು ಟೆಕ್ಸ್ಟ್ ಬೇರೆ ಹಾಕುದು ನಾವು ನೋಡಿದ್ವಿ, ಯಾಕಂದ್ರೆ ಈಗ ನೋಡೋಣ ಅಂತ ಅನ್ಬಿಟ್ಟು ಅಂದ್ರೆ ಅದು ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ನೀವ್ ಹೀರೋಗಿನ ವಿಲನ್ ಆಗಿದ್ರೆ ಖಡಕ್ ಆಗಿರ್ತದೆ ಅಂತ ಅನ್ಬಿಟ್ಟು ಒಂದು ಟೆಕ್ಸ್ಟ್ ನೋಡಿದೆ. ಸೊ ಅದು ಹೆಂಗಿರ್ತದೆ ಅಂತ ಅನ್ಬಿಟ್ಟು ಅಂದ್ರೆ ವಿಲನ್ ಆಗಿ ಮಾಡಿದ್ರೆ ಏನ್ ಗೊತ್ತಾ ಖುಷಿ? ಇಬ್ರು ಕನ್ನಡಿಗರು ಒಂದೇ ಫ್ರೇಮ್ ಅಲ್ಲಿ ಇದಾರೆ, ಅದು ಖುಷಿ. ಇಬ್ರು ಕನ್ನಡಿಗರು, ಯಾಕಂದ್ರೆ ರಜನಿ ಸರ್ ಕನ್ನಡಿಗರು, ಅವರು ಉಪೇಂದ್ರ ಅವರು ಕನ್ನಡಿಗರು. ಇಬ್ರು ದೊಡ್ಡ ಸೂಪರ್ ಸ್ಟಾರ್ ಬ್ರೋ. ಒಬ್ರು ನಮ್ ಉಪೇಂದ್ರ ಬಂದು ವರ್ಡ್ಗೆ ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್. ಅವ್ರ ತರ ಡೈರೆಕ್ಟರ್ ಇಲ್ಲ, ಆಕ್ಟರ್ ಇಲ್ಲ. ಇನ್ನ ರಜನಿಕಾಂತ್ ಆ ಕಲರ್ ಇಟ್ಕೊಂಡು ದುನಿಯಾ ಆಳ್ಬೋದು ಅಂತ ತೋರ್ಸ್ಕೊಟ್ಟಿರೋರು. ಅವ್ರಿಬ್ರು ಇನ್ಸ್ಪಿರೇಷನ್ ಬ್ರೋ. ಅವ್ರ ಫಿಲಮ್ ನೋಡಕ್ ನಾವ್ ಕಾಯ್ತಾ ಇದೀವಿ. ಈಗ ನಮ್ ಕನ್ನಡ ಇಂಡಸ್ಟ್ರಿ ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದಾರೆ. ಸೊ ಇದಕ್ಕೆ ಏನ್ ಹೇಳ್ತೀರಾ ಬ್ರೋ? ಇವಾಗ ಶಿವಣ್ಣಂದಾಗ್ಲಿ, ಶಿವಣ್ಣ ಜೈಲರ್ಗೆ ಹೋದ್ರು. ಇವಾಗ ಉಪ್ಪಿ ಸರ್ ಇದು ವಿಜಯ್ ಫಿಲಮ್ ಅಲ್ಲಿ ಮಾಡ್ತಿದ್ದಾರೆ. ಉಪ್ಪಿ ಸರ್ ರಜನಿ ಕಟ್ ಮಾಡ್ಬೋದು. ಇವಾಗ ಜೈಲರ್ ಅಲ್ಲಿ ಶಿವಣ್ಣ ಹೋದ್ರು. ಇವಾಗ ರಜನಿಕಾಂತ್ ಜೊತೆ ಉಪ್ಪಿ ಅವ್ರು ಮಾಡ್ತಿದ್ದಾರೆ. ಟರ್ಬೋದಲ್ಲಿ ರಾಜ್ಬಿ ಶೆಟ್ಟಿ ಮಾಡಿದ್ರು. ಈ ತರ ಎಲ್ಲ ಹೋಗ್ತಿದ್ದಾರೆ ಅಂದ್ರೆ ನಮ್ಗೂ ಖುಷಿ ಐತೆ, ಅಷ್ಟೇ ಬೇಸರನೂ ಐತೆ ಬ್ರೋ. ಯಾಕೆಂದ್ರೆ ನಮ್ ಸ್ಟಾರ್ ಗಳು ಹೆಂಗೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಸ್ಟಾರ್ಸ್ ನಮ್ ಕನ್ನಡ ಇಂಡಸ್ಟ್ರಿಲಿ ಇರೋದು. ಯಾಕೆಂದ್ರೆ ಇವಾಗ ಅವ್ರ ಹತ್ರ ಬರ್ತವ್ರೆ ಅಂದ್ರೆ ಇವ್ರಲ್ಲಿ ಏನೋ ಕಂಡೆ ತಾನೆ ಅವ್ರು ಬರ್ತವ್ರೆ, ನಿಜ ಅಲ್ವಾ? ಇವ್ರಲ್ಲಿ ಏನೋ ಸ್ಪೆಷಲ್ ಇದ್ರೇನೆ ಅವ್ರು ಕೋಟಿ ಮಾಡೋಣ ಅನ್ಬಿಟ್ಟೆ ಅವ್ರನ್ನ ಹಾಕೋತಾ ಇರೋದು. ಇಲ್ಲಿ ಕೆಲವೊಂದು ಡೈರೆಕ್ಟ್ರು ಅವ್ರಿಗೆ ಸ್ಕ್ರಿಪ್ಟ್ ಚೆನ್ನಾಗ್ ಮಾಡ್ಬೇಕು. ಅಲ್ಲಿರೋರ್ ಕರ್ದಿ ಇವ್ರನ್ನ ಕರ್ಕೊಂಡೋಗಿ ಅವ್ರು ದುಡ್ಡು ಮಾಡ್ಕೋತವ್ರೆ. ಇಲ್ಲಿ ಮಾಲೆ ಡಬಲ್ ರೇಟ್ ಇಡ್ತವ್ರೆ, ಅಲ್ವಾ? ನಮ್ ಸ್ಟಾರ್ಸ್ಗೆ ಇಲ್ಲೇ ಕೋಟಿ ಆನೆ ಬೆಲೆ ಐತೆ. ಇಲ್ಲಿರೋ ಡೈರೆಕ್ಟರ್ಗಳು ಅದನ್ನ ಉಪಯೋಗಿಸ್ಕೊಬೇಕು. ನಮ್ ಕನ್ನಡ ಸ್ಟಾರ್ ಎಲ್ಲೋದೊಂದು ಬೆಲೆ ಇದೆ ಅಂತೀರಾ ಬ್ರೋ? ಇವಾಗ ಅವ್ರ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ನಮ್ನ ಕರೀತಾರೆ ಅಂದ್ರೆ ನಮ್ ಸ್ಟಾರ್ ಬೆಲೆ ಎಲ್ಲೈತೆ ಲೆಕ್ಕ ಹಾಕೊಳ್ಳಿ. ಇಲ್ಲಿರೋರು ಚೂರ್ ಕರೆಕ್ಟ್ ಆಗಿ ಮಾಡ್ಬಿಟ್ರೆ, ಯಾಕೆಂದ್ರೆ ನಮ್ಮಲ್ಲಿ ಕೊಟ್ಟ ಟೈಪಲ್ಲಿ ಸಿನಿಮಾ ಇರ್ತಲ್ಲ ಬ್ರೋ. ಐಪ್ ಹಂಗಿರುತ್ತೆ, ಟೀಸರ್ ಟ್ರೈಲರ್ ಹಂಗಿರುತ್ತೆ. ಕೆಲವೊಂದ್ ಸಿನಿಮಾ ಹಂಗ್ ಬರ್ತಾ ಇಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಆ ತರ ಬಂದ್ರೆ ಬ್ರೋ ನಮ್ ಸ್ಟಾರ್ಸ್ ಯಾವತ್ತೂ ಟಾಪ್ ಅಲ್ಲ ಅವ್ರೆ. ನಮ್ ಡೈರೆಕ್ಟ್ರು ಅದನ್ನ ತಲೆಯಲ್ಲಿ ಇಟ್ಕೊಂಡೆ ಒಳ್ಳೆ ಕತೆ ಮಾಡಿ ಡೈರೆಕ್ಷನ್ ಮಾಡಿದ್ರೆ ನಮ್ಗೂ ಖುಷಿ. ನಮ್ ಇಂಡಸ್ಟ್ರಿಗೆ ಈಗ ಒಳ್ಳೊಳ್ಳೆ ಮೂವಿಗಳು ಬರ್ತಾ ಇದಾವೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ ಬ್ರೋ? ಇವಾಗ ಕಾಂತಾರ KGF ಬಂದ್ಮೇಲೆ ನಮ್ ಇಂಡಸ್ಟ್ರಿ ಕಡೆ ಇಡೀ ವರ್ಲ್ಡ್ ತಿರುಗ್ ನೋಡ್ತಾ ಐತೆ. ಇವಾಗ ಸೈಮ್ ಆಗ್ಲಿ, ಐಫಾ ಆಗ್ಲಿ, ಫಿಲಿಂ ಫೇರ್ ಆಗ್ಲಿ, ಅವ್ರೆಲ್ಲೇ ಬಂದ್ರು ಅವ್ರ ಸಿನಿಮಾಗ ಅವ್ರ ಅವಾರ್ಡ್ ಬಂತು ಅಂತ ಖುಷಿ ಪಡಲ್ಲ. ಇವಾಗ ಕಾಂತಾರ KGF ಅವಾರ್ಡ್ ಬಂದಿದೆ, ಖುಷಿ ಪಡ್ತಾರೆ. ಆ ತರ ನಮ್ ಕನ್ನಡ ಇಂಡಸ್ಟ್ರಿ ಹಿರಿ ಮೇಲಿದೆ, ಅದು ನಮ್ ಸಖತ್ ಖುಷಿ ಬ್ರೋ. ಉಪೇಂದ್ರ ಅವರು ಮೊದಲು ಅವರು ಪ್ರೂವ್ ಮಾಡೋದು ಏನಿಲ್ಲ, ಏನಕ್ಕೆ ಅವ್ರ ಡೈರೆಕ್ಷನ್ ಮುಖಾಂತರನೇ ಕರ್ನಾಟಕದಿಂದ ಹಿಡಿದು ತಮಿಳು, ತೆಲುಗು, ಅಂದ್ರೆ ಎಲ್ಲಾ ಕಡೆ ಒಂದು ರೌಂಡ್ ಹಾಕೋ ಬಂದ್ಬಿಟ್ಟವ್ರೆ. ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡಕ್ ಇನ್ನೊಂದು ಯಾರು ಅದನ್ನ ಕೇಳಕ್ಕೂ ಆಗಲ್ಲ, ಅವ್ರ ಟ್ಯಾಲೆಂಟ್ ಇದೆಯಾ ಇಲ್ವಾ ಅಂತ. ಅವ್ರ ಆಗ್ಲೇನೆ ನನ್ನ ರೇಂಜ್ ಏನು ಅಂತ, ಅವ್ರ ಆಗ್ಲೇ ಯೂನಿವರ್ಸಲ್ ಸೂಪರ್ ಸ್ಟಾರ್ ಅಂತಾನೆ. ಅವ್ರಿಗೆ ಫಸ್ಟ್ ಸೂಪರ್ ಸ್ಟಾರ್ ಕನ್ನಡ ಇಂಡಸ್ಟ್ರಿ ಬಂದಿದೆ ಉಪೇಂದ್ರ ಅವ್ರಿಗೆ. ಆಮೇಲೆ ತಮಿಳಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್. ಸೊ ಇವಾಗ UAE ಅಲ್ಲಿ ತುಂಬಾ ಎಷ್ಟೊಂದು ವರ್ಷಗಳಾದ್ಮೇಲೆ ಅವ್ರು ಡೈರೆಕ್ಷನ್ ಮಾಡ್ತವ್ರೆ. ಅದರಲ್ಲೇ ಅವರು ಇವಾಗ ಏನ್ ಮಾಡ್ತಾರೋ ಅದ್ರ ರೂಟೀನ್ ಬಿಟ್ಟಿ ಬೇರೆ ತೋರಿಸ್ತಾ ಅಂತ. ಇನ್ನೊಂದು ಅವ್ರು ಯಾವತ್ತೂ ಇದು ಸಿನಿಮಾ ಹೆಸರು ಇದು UAE ಅಂತ ಅವ್ರು ಹೇಳೇ ಇಲ್ಲ, ಸುಮ್ಮನೆ ಟೈಟ್ಲ್ ಹಾಕವ್ರೆ. ನಾವುಗಳೇ UAE ಅಂತಿರೋದು, ಅಫಿಷಿಯಲ್ ಆಗಿ ಅವ್ರು ಹೇಳಿಲ್ಲ. ಅದೇನು ಅಂತ ಟೈಟ್ಲ್ ಇವತ್ತಿಗೂ ಗೊತ್ತಿಲ್ಲ, ಇನ್ನ ಬಿಟ್ಮೇಲೆ ಗೊತ್ತಾಗ್ಬೋದು, ಕಾಯೋಣ. ಅವ್ರು ಹೇಳೇ ಇಲ್ಲ ಬ್ರೋ. ಅದೇ ಇವಾಗ ಸೂಪರ್ ಸ್ಟಾರ್ ಫಿಲಮ್ ಅಲ್ಲಿ ಉಪೇಂದ್ರ ಅವ್ರಿಗೆ ಏನ್ ರೋಲ್ ಮಾಡಕ್ ಕರ್ದಿದಾರೋ ಅಥವಾ ಏನ್ ಹೀರೋನೋ ವಿಲನೋ ಅದ್ ಗೊತ್ತಿಲ್ಲ. ಬಟ್ ಏನೇ ಕೊಡ್ಲಿ, ಅದೇನೇ ಕ್ಯಾರೆಕ್ಟರ್ ಕೊಡ್ಲಿ, ಉಪೇಂದ್ರ ಅವರಂತೂ ತಿನ್ಕೋತಾರೆ, ಅದಂತೂ ಪಕ್ಕಾ ಹೇಳ್ಬೋದು. ರಿಯಲ್ ಸ್ಟಾರ್ ಉಪೇಂದ್ರ ಮತ್ತೆ ರಜನಿಕಾಂತ್. ಒಬ್ರು ಮಾಸು, ಇನ್ನೊಬ್ರು ಮರಣ ಮಾಸು. ಸೊ ಇದು ಅಲ್ಲೆಲ್ಲ ಗ್ಯಾರಂಟಿ. ರೆಕಾರ್ಡ್ಸ್ ಬ್ರೇಕ್ ಆಗೋದಂತೂ ಪಕ್ಕ. ಏನೇನ್ ರೆಕಾರ್ಡ್ಸ್ ಐತೋ ಅದೊಂದ್ ಕಡೆ ಆದ್ರೆ ಇವಾಗ ಮೂವಿ ಏನ್ ಮಾಡ್ತಾರೋ ಲೋಕೇಶ್ ಕನಗರಾಜನ್ ಅವ್ರದ್ದು, ಅದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅನ್ನು ತಗೊಂಡ್ ಹೋಗಿ ಆಗುತ್ತೆ. ಏನಕ್ಕೆ ಹೇಳಿ, ಇಲ್ಲಿರೋದು ಯಾರೋ ಕಮ್ಮಿ ಆಕ್ಟರ್ಗಳಲ್ಲ, ಕಮ್ಮಿ ಡೈರೆಕ್ಟರ್ ಅಲ್ಲ, ಇಬ್ರು ಒಂದ್ ರೇಂಜ್ ಒಂದು ರೆಕಾರ್ಡ್ ಮಾಡಿದವ್ರೆ, ರೆಕಾರ್ಡ್ ಕ್ರಿಯೇಟ್ ಬೇರೆ ಕಡೆ ಮಾಡಿದವ್ರೆ ಅವರು.